ಇವತ್ತು ತುಂಬಾ ಈಸಿಯಾಗಿ ಏರ್ ಬ್ರಷ್ ಮೇಕಪ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ನಿಮ್ಮೆಲ್ಲರ ಮೇಕಪ್ ಆರ್ಟಿಸ್ಟ್. ಸೊ ಫಸ್ಟ್ ನಾವು ಸ್ಕಿನ್ನನ್ನು ಪ್ರೆಪ್ ಮಾಡೋಣ. ಈಗ ಆಲ್ರೆಡಿ ನಾನು ಸ್ಕಿನ್ ಟೋನಿಂಗ್, ಮಾಯ್ಶ್ಚರೈಸಿಂಗ್ ಆ್ಯಂಡ್ ಪ್ರೆಪಿಂಗ್ ಕೂಡ ಮಾಡಿದ್ದೀನಿ. ಇದಾದ ತಕ್ಷಣ ನಾವು ಕಲರ್ ಕರೆಕ್ಷನಿಂದ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ 100% ಸಿಂಥೆಟಿಕ್ ಕಲರ್ ಕರೆಕ್ಷನನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಿಲಿಕಾನ್ ಬೇಸ್ ಕಲರ್ ಕರೆಕ್ಷನ್ ಇದ್ದರೆ ಏರ್ ಬ್ರಷ್ ಮೇಕಪ್ ತುಂಬಾ ನೀಟಾಗಿ ಬರುತ್ತೆ. ಸೊ ಸಿಲಿಕಾನ್ ಬೇಸ್ದು ಕನ್ಸೀಲರ್ನ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಲುಕ್ ನೋಡಿ, ಈ ರೀತಿ ಫಸ್ಟು ಡಾರ್ಕ್ ಸರ್ಕಲ್ಸ್ ಎಲ್ಲಿರುತ್ತೆ ಅಲ್ಲಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಏರ್ ಬ್ರಷ್ ಮೇಕಪ್ ಮಾಡಬೇಕಂತಂದರೆ ಯಾವುದೇ ರೀತಿಯ ಲಿಕ್ವಿಡ್ ಕನ್ಸೀಲರ್ಸ್ಗಳನ್ನ ಯೂಸ್ ಮಾಡಬಾರ್ದು. ಸಾಧ್ಯ ಆದಷ್ಟು ಕನ್ಸೀಲರ್ಸ್ನ ನಾವು ಸಿಲಿಕಾನ್ ಬೇಸ್ ತೊಗೊಳ್ಬೇಕು. ಈ ರೀತಿ ಜೆಂಟಲಾಗಿ ನಾವು ಕನ್ಸೀಲರ್ನ ಅಪ್ಲೈ ಮಾಡಬೇಕು. ಈಗ ನೆಕ್ಸ್ಟು ಕಲರ್ ಕರೆಕ್ಟರ್ನ ಯೂಸ್ ಮಾಡೋಣ. ಇದು ಕೂಡ ನಾನು ಸಿಲಿಕಾನ್ ಬೇಸ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೋ ಅಲ್ಲಿ ಮಾತ್ರನೇ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ಓವರಾಲ್ ಫೇಸ್ ಅಪ್ಲೈ ಮಾಡೋವಂಥ ನೆಸೆಸರಿ ಇರೋದಿಲ್ಲ, ಯಾಕಂದರೆ ಏರ್ ಬ್ರಷ್ ಮೇಕಪ್ಪಲ್ಲಿ ನೀಟಾಗಿ ಕವರೇಜ್ ಸಿಕ್ಬಿಡುತ್ತೆ. ಈಗ ನೋಡಿ, ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರುತ್ತೆ, ನೀಟಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕವರ್ ಅಪ್ ಆಗಿದೆ. ಯಾರಿಗೆಲ್ಲ ಫ್ಲಾಲೆಸ್ ಮೇಕಪ್ ಬೇಕು, ಲಾಂಗ್ ಲಾಸ್ಟಿಂಗ್ ಬೇಕು ಅನ್ಸುತ್ತೋ ಅವರು ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಎವ್ರಿಡೇ ಮೇಕಪ್ ಮಾಡ್ಕೊಳ್ಳುವಾಗ ಸಿಲಿಕಾನ್ ಮೇಕಪ್ ಅಥವಾ ಏರ್ ಬ್ರಷ್ ಮೇಕಪ್ ಮಾಡ್ಕೊಳ್ಳೋಂಥ ನೆಸೆಸರಿ ಇರೋದಿಲ್ಲ. ಯಾವುದಾದ್ರು ಒಂದು ಸ್ಪೆಷಲ್ ಒಕೇಶನ್ಗೆ ರೆಡಿ ಆಗ್ತಿದ್ದೀರಾ ಅಂದರೆ ಮಾತ್ರ ಈ ರೀತಿ ಮೇಕಪ್ನ ಮಾಡ್ಕೊಳ್ಳಿ. ಕ್ವೈಟ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಜೊತೆಗೆ ಇದು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಹಾಗೆಂತ ಎವ್ರಿಡೇ ಮಾಡ್ಕೊಂಡಾಗ ಪೋರ್ಸ್ ಕ್ಲಾಗ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈಗ ಕನ್ಸೀಲಿಂಗ್ ಮುಗ್ದಿದೆ. ನೆಕ್ಸ್ಟ್ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಫೌಂಡೇಶನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಏರ್ ಬ್ರಷಲ್ಲಿ ನಾವು ಸ್ಕಿನ್ನನ್ನು ಪ್ರೆಪ್ ಮಾಡ್ಕೊಳ್ಳೋಣ. ಈಗ ನಾನು ಪ್ರೈಮರ್ನ ಇದರಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನು ನಾನು ನೀಟಾಗಿ ಇವ್ರಿಗೆ ಫೇಸಿಗೆ ಹಾಕ್ತಾಯಿದ್ದೀನಿ. ಸೊ ಏರ್ ಬ್ರಷಲ್ಲಿ ನಾವು ಪ್ರೈಮರ್ನ ಅಪ್ಲೈ ಮಾಡೋಣ. ಈಗ ನೋಡಿ, ಫಸ್ಟು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಯಾವುದಾದ್ರು ಒಂದು ಸರ್ಫೇಸ್ ಮೇಲೆ ರೌಂಡ್ ಆ್ಯಂಡ್ ರೌಂಡಾಗಿ ಮಾಡಬೇಕು. ಈಗ ನಾವು ನೀಟಾಗಿ ಫೇಸಿಗೆ ಪ್ರೈಮರ್ನ ಅಪ್ಲೈ ಮಾಡಿದ್ದೀವಿ. ಸೊ ಇದು ಕೂಡ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಗಿರೋದ್ರಿಂದ ಹ್ಯಾಂಡ್ ಬ್ಲೆಂಡ್ ಎಲ್ಲ ಮಾಡೋವಂಥ ನೆಸೆಸರಿ ಖಂಡಿತ ಇರೋದಿಲ್ಲ. ಇದು ನೀಟಾಗಿ ಜಸ್ಟ್ 2 to 3 ಸೆಕೆಂಡ್ಸ್ಗಳಲ್ಲಿ ಸೆಟ್ ಆಗಿಬಿಡುತ್ತೆ. ಏರ್ ಬ್ರಷ್ ಮೇಕಪ್ ಮಾಡೋದೇ ಫ್ಲಾಲೆಸ್ ಫಿನಿಶಿಂಗಿಗೋಸ್ಕರ. ಹಾಗಾಗಿ ಪ್ರೈಮರ್ ಕೂಡ ನಾವು ಫ್ಲಾಲೆಸ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಇದಾದ ತಕ್ಷಣ ನೆಕ್ಸ್ಟ್ ನಾವು ಯೂಸ್ ಮಾಡೋದು, ಇದಕ್ಕೆ ಏರ್ ಬ್ರಷ್ಗೆ ಸಪ್ರೇಟಾಗಿ ಒಂದು ಫೌಂಡೇಶನ್ ಸಿಗುತ್ತೆ. ಸೊ ಆ ಫೌಂಡೇಶನನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಫೇಸಿಗೆ ನಾವು ಫೌಂಡೇಶನನ್ನು ಸ್ಪ್ರೇ ಮಾಡೋಣ. ಅದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಈಗ ಏರ್ ಬ್ರಷ್ ಫೌಂಡೇಶನನ್ನು ಹಾಕಿದ್ದೀನಿ. ಇದನ್ನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡೋಣ. ನೋಡಿ, ಎಷ್ಟು ಫಾಸ್ಟಾಗಿ ಏರ್ ಬ್ರಷ್ ಮೇಕಪ್ಪಿಂದ ಡ್ಯೂಯಿ ಮೇಕಪ್ನ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವುದೇ ರೀತಿ ಬ್ಲೆಂಡರ್ ಅಗತ್ಯ ಇರೋದಿಲ್ಲ, ಮೇಕಪ್ ಬ್ರಷ್ನ ಅಗತ್ಯ ಕೂಡ ಇರೋದಿಲ್ಲ. ನೀಟಾಗಿ ಏರ್ ಬ್ರಷ್ ಫೌಂಡೇಶನನ್ನು ಫೇಸಿಗೆ ಅಪ್ಲೈ ಮಾಡಿದ್ದೀವಿ. ಒಂದು 10 ಸೆಕೆಂಡ್ವರೆಗೂ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಅದರಲ್ಲಿರೋಂಥ ಸಿಲಿಕಾನ್ ಎವೋಪ್ರೇಟ್ ಆಗುತ್ತೆ. ಅದಾದ ನಂತರನೇ ನಾವು ಐ ಮೇಕಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಐ ಮೇಕಪ್ ಮಾಡಬೇಕಂದ್ರೂ ಅಷ್ಟೇ ತುಂಬಾ ಫೇಸ್ ಮೇಲೆ ನಾವು ಹ್ಯಾಂಡ್ ಮೂಮೆಂಟ್ ಎಲ್ಲ ಮಾಡಬಾರ್ದು ಏರ್ ಬ್ರಷ್ ಮೇಕಪ್ ಮಾಡುವಾಗ. ಸೊ ಒಂದು 10 to 20 ಸೆಕೆಂಡ್ಸ್ ಆಲ್ರೆಡಿ ಆಗಿದೆ. ಈಗ ನಾವು ಐಬ್ರೋಸ್ನ ವೈಪ್ ಔಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. ಸ್ಪ್ರೇ ಮಾಡಬೇಕಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಫೌಂಡೇಶನ್ದು ಐಬ್ರೋಸ್ ಮೇಲೆಲ್ಲ ಬಿದ್ದಿರೋಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟು ನೀಟಾಗಿ ಐಬ್ರೋಸ್ನ ಈ ರೀತಿ ಬ್ರಷ್ ಮಾಡ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟು ಐಬ್ರೋಸ್ನ ಫಿಲ್ ಮಾಡೋಣ. ನೀಟಾಗಿ ಒಂದು ಐಬ್ರೋ ಶೇಪ್ ಕೊಡೋದಕ್ಕೋಸ್ಕರನೇ ನಾವೀಗ ಐಬ್ರೋ ಫಿಲ್ಲರ್ನ ಯೂಸ್ ಮಾಡ್ತಿದ್ದೀನಿ. ಇದು ಯಾವ ಕಲರ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಮಲ್ಟಿಪಲ್ ಕಲರ್ಸ್ ಇರುತ್ತೆ ಇದರಲ್ಲಿ. ಅಕಾರ್ಡಿಂಗ್ ಟು ದ ಐಬಾಲ್ ಅಂತ ಹೇಳ್ತೀವಿ. ಇವಾಗ ಡಾರ್ಕ್ ಐಬಾಲ್ ಕಲರ್ ಡಾರ್ಕ್ ಇದ್ದರೆ ಡಾರ್ಕ್ ಕಲರ್ನ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಲೈಟ್ ಬ್ರೌನ್ ಇದ್ದರೆ ನಾವು ಇದನ್ನು ಲೈಟ್ ಬ್ರೌನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಇದನ್ನು ನೀಟಾಗಿ ಈ ರೀತಿ ತೊಗೊಂಡು ಇವಾಗ ಇವ್ರದ್ದು ಡ್ಯುಯಲ್ ಶೇಡ್ ಇದೆ. ಸೊ 2 ಶೇಡ್ಸ್ನ ನಾನು ಬ್ಲೆಂಡ್ ಮಾಡಿಬಿಟ್ಟು ಐಬ್ರೋಸ್ಗೆ ಫಿಲ್ ಮಾಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಐಬಾಲ್ ಆ್ಯಂಡ್ ಐಬ್ರೋಸ್ ಸೇಮ್ ಕಲರ್ ಫ್ಯಾಮಿಲಿಲಿದ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನ್ಯಾಚುರಲ್ ಆಗಿ ಫಿಲ್ ಮಾಡ್ಕೊಳ್ಬೇಕು. ಇದಾದಮೇಲೆ ಇದಕ್ಕೆ ತುಂಬಾ ಪೌಡರ್ ಪ್ರೆಸ್ ಮಾಡೋವಂಥ ಅಗತ್ಯ ಇರೋದಿಲ್ಲ. ಹಾಗೇನಾದರೂ ತುಂಬ ಸ್ವೆಟ್ ಆಗ್ತಾರೆ ಅಂದರೆ ಮಾತ್ರ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಅಪ್ಲೈ ಮಾಡ್ಬೋದು. ಯೂಶಲಿ ಈ ಮೇಕಪ್ ಮಾಡೋದೇ ಡ್ಯೂಯಿ ಫಿನಿಶಿಂಗ್ ಫ್ಲಾಲೆಸ್ ಮೇಕಪ್ಗೋಸ್ಕರ. ಸೊ ಅಡಿಷ್ನಲ್ ಪ್ರಾಡಕ್ಟ್ಸ್ಗಳು ಯಾವುದೂ ನೆಸೆಸರಿ ಇರೋಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ.
ಸೊ ಈಗ ನಾನು ಐ ಶ್ಯಾಡೋನ ಫಿಲ್ ಮಾಡ್ತಾ ಇದ್ದೀನಿ. ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ಬೇಕಂದ್ರೆ ಇವಾಗೆಲ್ಲ ವೆಡ್ಡಿಂಗಲ್ಲಿ ಕೂಡ ವೆರಿ ನ್ಯಾಚುರಲ್ ಕಲರ್ಸ್ನ ಇಷ್ಟಪಡ್ತಾರೆ, ನೂಡ್ ಕಲರ್ಸ್ ಅಂತ ಕೂಡ ಹೇಳ್ತಾರೆ. ಸೊ ನಾನೀಗ ನೂಡ್ ಕಲರ್ದು ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕಲರ್ನ ನಾನು ತಗೊಳ್ತಾ ಇದ್ದೀನಿ. ಇನ್ನರ್ ಕಾರ್ನರಿಂದ ಈ ರೀತಿ ನ್ಯಾಚುರಲ್ ಕಲರ್ನ ನಾವು ಅಪ್ಲೈ ಮಾಡ್ತಾ ಬರಬೇಕು. ಎಸ್ಪೆಷಲಿ ಧಾರೆ ಅಂತ ಬಂದಾಗ ಇದೇ ರೀತಿ ಮೇಕಪ್ ಮಾಡ್ಕೊಂಡಾಗ ತುಂಬಾ ನ್ಯಾಚುರಲಾಗಿ ಕಾಣಿಸ್ತಾ ಇರ್ತಾರೆ. ಈ ಮೇಕಪ್ 100% ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಮೇಕಪ್. ಈಗ ನಾನು ಇನ್ನರ್ ಕಾರ್ನರ್ಗೆ ಅಪ್ಲೈ ಮಾಡಿದ್ದೀನಿ ಮ್ಯಾಟ್ ಬ್ರಿಕ್ ಕಲರ್. ಸೊ ಇದರಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ನ ನಾನು ತಗೋತಾ ಇದ್ದೀನಿ. ಈ ಡಾರ್ಕ್ ಶೇಡ್ನ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡ್ತಿದ್ದೀನಿ. ಈ ರೀತಿ ಲಿಫ್ಟ್ ಮಾಡಿಕೊಂಡು ಲ್ಯಾಶ್ ಲೈನಿಂದ ಈ ರೀತಿ ನಾವು ಒಂದು ಲೈನನ್ನು ಕ್ರಿಯೇಟ್ ಮಾಡಬೇಕು. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗೆ ತುಂಬ ಟ್ರೆಂಡಲ್ಲಿದೆ ಕೂಡ. ನೋಡಿ ಯಾವ ರೀತಿ ನಾನು ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಫಸ್ಟು ಇನ್ನರ್ ಕಾರ್ನರ್ ಆ್ಯಂಡ್ ಔಟರ್ ಕಾರ್ನರ್ ಇದನ್ನ ಈ ರೀತಿ ಬ್ಲೆಂಡ್ ಮಾಡಬೇಕು. ನಾನೀಗ ತೊಗೊಂಡಿರೋಂಥದ್ದು ಮ್ಯಾಟ್ ಕಲರ್ ಐ ಶ್ಯಾಡೋ. ಫಸ್ಟ್ ಯಾವಾಗಲೂ ಅಷ್ಟೇ ಮ್ಯಾಟ್ ಕಲರ್ನ ಅಪ್ಲೈ ಮಾಡಬೇಕು, ಅದಾದಮೇಲೆ ಶಿಮರಿ ಕಲರ್ಸ್ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಹೈಲೈಟರ್ಸ್ನ ಯೂಸ್ ಮಾಡೋಣ. ಇದಕ್ಕೆ ತುಂಬ ಫಾಸ್ಟಾಗಿ ಆಗೋಗುತ್ತೆ. ಸೊ 3 ಶೇಡ್ಸ್ನ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಬ್ರಾನ್ಸ್ ಹೈಲೈಟರ್ ತೊಗೊಳ್ಳೋಣ. ಸೊ ಆಲ್ರೆಡಿ ನಾವು ಅಪ್ಲೈ ಮಾಡಿರೋಂಥ ಐ ಶ್ಯಾಡೋ ಮಧ್ಯದಲ್ಲಿ ನೋಡಿ ಈ ರೀತಿ ಇದನ್ನು ಅಪ್ಲೈ ಮಾಡಬೇಕು. ಫಸ್ಟು ಹ್ಯಾಂಡ್ ಬ್ಲೆಂಡ್ ಮಾಡಿ, ಇದಾದ ನಂತರ ನೆಕ್ಸ್ಟು ಬ್ರಷಲ್ಲಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಡೇ ಮೇಕಪ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಎಸ್ಪೆಷಲಿ ಧಾರೆಯಲ್ಲಿ ಇದೇ ರೀತಿ ಎಲ್ಲರೂ ಇಷ್ಟಪಡ್ತಾರೆ. ಇದೇ ಥರನೇ ಇವಾಗ ಆ ಕಡೆ ಕೂಡ ಮಾಡೋಣ. ಸ್ಲೋಲಿ ಓಪನ್ ಯುವರ್ ಐಸ್. ಈಗ ನೀಟಾಗಿ ಐಲೈನರ್ನ ಹಾಕೋಣ. ಫಸ್ಟು ಈ ರೀತಿ ಇನ್ವರ್ಡ್ ಡೈರೆಕ್ಷನಲ್ಲಿ ಹಾಕಬೇಕು, ಅದಾದ ನಂತರ ಔಟ್ವರ್ಡ್ ಡೈರೆಕ್ಷನ್. ಯಾವಾಗಲೂ ಅಷ್ಟೇ ಇಂಡಿಯನ್ ಔಟ್ಫಿಟ್ಸ್ ಹಾಕಿದಾಗ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿದ್ದರೆ ಐ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಬೋಲ್ಡ್ ಐಲೈನರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಮಸ್ಕರ ಯೂಸ್ ಮಾಡೋಣ. ಇವ್ರದ್ದು ಆಲ್ರೆಡಿ ಲ್ಯಾಶಸ್ ತುಂಬ ಚೆನ್ನಾಗಿದೆ, ಹಾಗಾಗಿ ಜಿಗ್ಜ್ಯಾಗ್ ಡೈರೆಕ್ಷನಲ್ಲಿ ಫಸ್ಟು ಡೌನ್ವರ್ಡ್ಸ್ ಅಪ್ಲೈ ಮಾಡಬೇಕು. ಇದರಿಂದ ಫಾಲೌಟ್ಸ್ ಅಂತ ಹೇಳ್ತೀವಿ, ಮೇಕಪ್ಪಲ್ಲಿ ಆಗಿರುವಂಥ ಫಾಲೌಟ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇದಾದ ನಂತರ ವಾಂಡನ್ನು ಟ್ವಿಸ್ಟ್ ಮಾಡಿ ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ 3 ಕೋಟ್ಸ್ನ ನಾವು ಅಪ್ಲೈ ಮಾಡಬೇಕು. ಆವಾಗ ನೋಡೋದಕ್ಕೆ ಲ್ಯಾಶಸ್ ಫುಲ್ಲಾಗಿ ಕಾಣಿಸುತ್ತೆ, ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಮಸ್ಕರ ಅಪ್ಲಿಕೇಶನ್ ಮುಗಿದಿದೆ. ನೆಕ್ಸ್ಟ್ ನಾವಿವತ್ತು ಬ್ರಾನ್ಸರ್ ಅಥವಾ ಬ್ಲಷ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇತ್ತೀಚೆಗೆ ತುಂಬಾ ನ್ಯಾಚುರಲ್ ಆಗಿರಬೇಕು, ಬ್ಲಷ್ ಎಲ್ಲ ತುಂಬ ಹೆವಿ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ಬ್ರಾನ್ಸರ್ ಎಫೆಕ್ಟ್ ಕೊಡೋದು ಹೇಗೆ ಅಂತ ತೋರಿಸ್ತೀನಿ, ಅದಾದ ನಂತರ ನಾವು ಬ್ಲಷ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ಈ ರೀತಿ ಬ್ರಾನ್ಸರ್ ಅಂತ ಸಿಗುತ್ತೆ. ಈ ಬ್ರಾನ್ಸರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಫೇಸ್ ಸ್ಕಲ್ಪ್ಟಾಗಿ ಕಾಣಿಸ್ಬೇಕೋ ಅವರು ಬ್ರಾನ್ಸರ್ಸ್ನ ಯೂಸ್ ಮಾಡಿ. ಫಸ್ಟು ಈ ರೀತಿ ಟ್ಯಾಪ್ ಮಾಡಿಕೊಂಡು ನೋಡಿ ಇಲ್ಲಿಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿಂದ ಸಿ ಶೇಪ್ ತೊಗೋಬೇಕು. ಆವಾಗ ಫೇಸ್ ತುಂಬ ಚೆನ್ನಾಗಿ ಸ್ಕಲ್ಪ್ಟೆಡ್ ಆಗಿ ಕಾಣಿಸುತ್ತೆ. ಫೇಸ್ ಚಿಸಲಾಗಿ ಕಾಣಿಸ್ಬೇಕಂದ್ರೆ ಈ ಟೆಕ್ನಿಕ್ನ ಯೂಸ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ನಾವು ಬ್ಲಷ್ನ ತೊಗೋತೀವಿ. ಬ್ಲಷ್ ಯಾವಾಗಲೂ ಪೀಚಿ ಪಿಂಕಲ್ಲಿದ್ದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸ್ಮೈಲ್ ಮಾಡಿ ಇದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು. ನೋಡಿ ಈ ರೀತಿ ಅಪ್ಲೈ ಮಾಡಿ ಆದಷ್ಟು ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ತಾ ಇರಬೇಕು. ಫಸ್ಟು ಬ್ರಾನ್ಸರ್ ಅಪ್ಲೈ ಮಾಡಿ, ಅದಾದ ನಂತರ ಬ್ಲಷ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಈಗ ಬ್ರಾನ್ಸರ್ ಆ್ಯಂಡ್ ಬ್ಲಷ್ ಹಾಕಿದಾಗಿದೆ. ಫೇಸಿಗೆ ಹೈಲೈಟರ್ ಅಂತ ಹೇಳ್ತೀವಿ. ಹೈಲೈಟರ್ನ ಯೂಸ್ ಮಾಡೋದ್ರಿಂದ ಫೇಸ್ ತುಂಬಾ ಚಾಮಿಂಗಾಗಿ ಕಾಣಿಸುತ್ತೆ, ಫ್ಲಾಲೆಸ್ ಆ್ಯಂಡ್ ಶಿಮರಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೆ ನಾನು ಇವಾಗ ಹೈಲೈಟರ್ನ ಕೂಡ ಏರ್ ಬ್ರಷಲ್ಲೇ ಹಾಕ್ತಾಯಿದ್ದೀನಿ. ಜಸ್ಟ್ 2 ಪಂಪ್ಸ್ ಆಫ್ ಹೈಲೈಟರ್. ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ಯಾವ ರೀತಿ ಚೀಕ್ಸಲ್ಲಿ ಬ್ಲಷ್ ಆಗುತ್ತೆ ಅಥವಾ ಶೈನ್ ಶಿಮರಿ ಆ್ಯಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಇಲ್ಲಿ ನೋಡ್ತಾ ಇರಿ. ನೋಡಿ ಒಂದು ಸೈಡ್ ನಾನು ಅಪ್ಲೈ ಮಾಡಿದ್ದೀನಿ, ಇನ್ನೊಂದು ಸೈಡ್ ನಾನು ಅಪ್ಲೈ ಮಾಡಿಲ್ಲ. ಸೊ ಯಾವ ರೀತಿ ಅದು ಒಂದು ಗ್ಲಾಸಿ ಎಫೆಕ್ಟ್ ಕೊಡ್ತು ಅಂತ ನೀವು ಆಲ್ರೆಡಿ ವಿಟ್ನೆಸ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಫ್ಲಾಲೆಸ್ ಮೇಕಪ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಯು ಕ್ಯಾನ್ ಆಪ್ಟ್ ಫಾರ್ ಏರ್ ಬ್ರಷ್ ಮೇಕಪ್.
ಸೊ ಇದಾದ ನಂತರ ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋಂಥದ್ದು ಲಿಪ್ಸ್ಟಿಕ್. ಸೊ ಎಲ್ಲದೂ ಅಷ್ಟೇ ಐಸ್, ಚೀಕ್ಸ್ ಆ್ಯಂಡ್ ಲಿಪ್ಸ್ ಕಲರ್ ಫ್ಯಾಮಿಲಿ ಸೇಮ್ ಕಲರ್ ಫ್ಯಾಮಿಲಿಲಿದ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟು ಔಟ್ಲೈನ್ ಕೊಡ್ತಾ ಇದ್ದೀನಿ, ಅದಾದ ನಂತರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಆಮ್ರೆ ಎಫೆಕ್ಟ್ ಅಂತ ಹೇಳ್ತೀವಿ. ಈಸಿಯಾಗಿ ನೀವು ಕೂಡ ಈ ಆಮ್ರೆ ಎಫೆಕ್ಟ್ನ ಮನೇಲೇ ಟ್ರೈ ಮಾಡ್ಬೋದು. ಸ್ವಲ್ಪ ಡಾರ್ಕರ್ ಶೇಡ್ನ ಲಿಪ್ಸ್ಟಿಕ್ ತೊಗೊಳ್ಳಿ, ಇದರಲ್ಲಿ ಔಟ್ಲೈನ್ ಹಾಕಿ ಸ್ಮೈಲ್, ಸೇ ಚೀಸ್, ವೆರಿ ಗುಡ್. ಈಗ ನಾನು ಔಟ್ಲೈನ್ ಅಷ್ಟೇ ಹಾಕಿದ್ದೀನಿ. ಆಮ್ರೆ ಎಫೆಕ್ಟ್ ಕೊಡೋದಕ್ಕೋಸ್ಕರ ಸಿಲಿಕಾನ್ ಕನ್ಸೀಲರ್ನ ತೊಗೊಳ್ತಾ ಇದ್ದೀನಿ. ನಾನು ಸಿಲಿಕಾನ್ ಕನ್ಸೀಲರ್ನ ನೀಟಾಗಿ ಲೋಯರ್ ಲಿಪ್ಸಿಗೆ ಅಪ್ಲೈ ಮಾಡಬೇಕು. ಇದನ್ನು ಕೊಡೋದ್ರಿಂದ ಲಿಪ್ಸ್ಟಿಕ್ 3D ಎಫೆಕ್ಟ್ ಕೂಡ ಆಗುತ್ತೆ. ಈಗ ನಾನು ಸ್ವಲ್ಪ ಲೈಟರ್ ಶೇಡ್ದು ಲಿಪ್ಸ್ಟಿಕ್ನ ತಗೊಂಡು ಆಲ್ ಓವರ್ ದ ಲಿಪ್ಸ್ ಅಪ್ಲೈ ಮಾಡ್ತೀನಿ. ಸ್ಮೈಲ್. ಈಸಿಯಾಗಿ ಯಾವ ರೀತಿ ಆಮ್ರೆ ಎಫೆಕ್ಟ್ ಲಿಪ್ಸ್ಟಿಕ್ ಬಂದಿದೆ ಅಂತ ನೀವು ನೋಡಿದ್ದೀರಾ. ಸೊ ಇಲ್ಲಿ ನಾವು ಲೈಟರ್ ಶೇಡ್ಸ್ನ ಯೂಸ್ ಮಾಡಿದ್ದೀವಿ. ಇದೇ ಟೆಕ್ನಿಕ್ನ ಡಾರ್ಕರ್ ಶೇಡ್ಸ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇದಾದ ನಂತರ ನೀವು ತುಂಬ ಡ್ರೈ ಅನಿಸ್ತದೆ ಅಥವಾ ಸ್ವಲ್ಪ ಹೆವಿ ಮೇಕಪ್ ಮಾಡ್ಕೊಂಡಿರ್ತೀರಾ, ಹೆವಿ ಜ್ಯುವೆಲ್ರೀಸ್ನ ಹಾಕ್ಕೊಂಡಿದ್ದೀರಾ ಅಂತಂದರೆ ಈ ರೀತಿ ಲಿಪ್ ಗ್ಲಾಸ್ನ ಕೂಡ ಓನ್ಲಿ ಆನ್ ದ ಲೋಯರ್ ಲಿಪ್ಸ್ ಯೂಸ್ ಮಾಡ್ಬೋದು. ಸೊ ಇದಾದ ನಂತರ ಒಂದು ಪುಟ್ಟದಾದಂಥ ಬಿಂದಿ ಇಡೋಣ, ಮೇಕಪ್ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ, ವೆರಿ ಫ್ಯೂ ಮಿನಿಟ್ಸ್ಗಳಲ್ಲಿ ಏರ್ ಬ್ರಷ್ ಮೇಕಪ್ ಮಾಡೋದ್ರಿಂದ ಯಾವ ರೀತಿ ಫ್ಲಾಲೆಸ್ ಮೇಕಪ್ ನಿಮ್ದಾಗುತ್ತೆ ಅಂತ. ಯಾವುದೇ ದೊಡ್ಡ ಒಕೇಶನ್ಗೆ ಕೂಡ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆನ್ ದಟ್ ಪಾಸಿಟಿವ್ ನೋಟ್, ದಿಸ್ ಇಸ್ ದೀಪಾ ನಾಗೇಶ್ ಸೈನಿಂಗ್ ಆಫ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.